ಮತ್ತು ಇಸ್ರೇಲ್ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಸತತ 8ನೇ ದಿನವೂ ಕೂಡ ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಸಂಘರ್ಷ ತಾರಕಕ್ಕೇರಿದೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಮುಂದುವರಿದ ಸಂಘರ್ಷ ಇಂದು 8ನೇ ದಿನವೂ ಕೂಡ ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ತಾರಕಕ್ಕೇರಿದೆ ಸಂಘರ್ಷ. ಇರಾನ್ನ ಅಣುಸ್ಥಾವರಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ದಾಳಿ ಹಿನ್ನೆಲೆ ಅಣುಸ್ಥಾವರ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಅನ್ನ ಕೂಡ ಮಾಡಲಾಗಿದೆ. ಇನ್ನು ಪರಮಾಣು ಸಾಮಗ್ರಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವನ್ನ ಕೂಡ ಮಾಡಲಾಗಿದೆ. ಅಣು ಸುರಕ್ಷತೆ ಬಗ್ಗೆ ಇರಾನ್ನ IRGC ಕಮಾಂಡರ್ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ದಿನದಿಂದ ದಿನಕ್ಕೆ ಸಂಘರ್ಷ ಹೆಚ್ಚಾಗ್ತಾನೆ ಇರುವಂತದ್ದು. ಇಂದು 8ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ. ಹಳೆಯ ಶತ್ರುಗಳ ಯುದ್ಧಕ್ಕೆ ಅಮಾಯಕರು ಕೂಡ ಬಲಿಯಾಗ್ತಾ ಇದ್ದಾರೆ. 700ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಜೊತೆಗೆ 2000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ದಿನದಿಂದ ದಿನಕ್ಕೆ ಯುದ್ಧ ಮುಂದುವರಿತಾ ಇದೆ. ಇರಾನ್ನ ಅಣುಸ್ಥಾವರವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ದಾಳಿ ಹಿನ್ನೆಲೆ ಅಣುಸ್ಥಾವರಗಳನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಪರಮಾಣು ಸಾಮಗ್ರಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳಿಸಲಾಗಿದೆ. ಇನ್ನು ಇರಾನ್ಗೆ ಅಮೆರಿಕ ಅಧ್ಯಕ್ಷರಿಂದ 2 ವಾರಗಳ ಗಡುವು ನೀಡಲಾಗಿದೆ. ಯುದ್ಧಕ್ಕೆ ಸಜ್ಜಾಗಿರುವ ಡೊನಾಲ್ಡ್ ಟ್ರಂಪ್ ಡೆಡ್ಲೈನ್ ಅನ್ನ ನೀಡಿರುವಂತದ್ದು. ಇರಾನ್ ಜೊತೆ ಸಂಧಾನ ಆಗಬಹುದು, ಆಗದಿರಬಹುದು. 2 ವಾರಗಳ ನಂತರ ನನ್ನ ನಿರ್ಧಾರ ತಿಳಿಸ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿರುವಂತದ್ದು. ಇರಾನ್ಗೆ ಅಮೆರಿಕ ಅಧ್ಯಕ್ಷರಿಂದ 2 ವಾರಗಳ ಕಾಲ ಗಡುವು ನೀಡಲಾಗಿದೆ. ಇರಾನ್ಗೆ ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ವಿಶ್ವದ ದೊಡ್ಡಣ್ಣ ಈಗ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಈಗ ಅಮೆರಿಕ ಸೇನೆಯು ಕೂಡ ಎಂಟ್ರಿಯನ್ನ ಕೊಡೋದಕ್ಕೆ ಸಜ್ಜಾಗಿರುವಂತದ್ದು. ಯುದ್ಧಕ್ಕೆ ಸಜ್ಜಾಗಿರುವ ಡೊನಾಲ್ಡ್ ಟ್ರಂಪ್ ಈಗ ಡೆಡ್ಲೈನ್ ಅನ್ನ ಕೂಡ ನೀಡಿದ್ದಾರೆ. ಇರಾನ್ ಜೊತೆ ಸಂಧಾನ ಆಗಬಹುದು, ಆಗದಿರಬಹುದು. 2 ವಾರಗಳ ನಂತರ ನನ್ನ ನಿರ್ಧಾರವನ್ನ ತಿಳಿಸ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷರಿಂದ 2 ವಾರಗಳ ಗಡುವು ಸಿಕ್ಕಿರುವಂತದ್ದು. ಇರಾನ್ಗೆ ಫೈನಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಹಿಂದೆಯೂ ಕೂಡ ಕದನ ವಿರಾಮದ ಬಗ್ಗೆ ಪ್ರಸ್ತಾಪಿಸಿದಾಗ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೀಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಕದನ ವಿರಾಮ ಆಗೋದಿಲ್ಲ, ಇರಾನ್ನ ಅಂತ್ಯ ಆಗೋ ತನಕ ಯಾವುದೇ ರೀತಿಯಾಗಿ ಯುದ್ಧವನ್ನು ನಾವು ನಿಲ್ಲಿಸೋದಿಲ್ಲ ಅಂತ, ಯುದ್ಧ ನಿಲ್ಲೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೀಡಿದ್ರು. ಈಗ ಇರಾನ್ ಜೊತೆ ಸಂಧಾನ ಆಗಬಹುದು, ಆಗದಿರಬಹುದು. 2 ವಾರಗಳ ನಂತರ ನನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೀಡಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷರಿಂದ 2 ವಾರಗಳ ಕಾಲ ಗಡುವನ್ನು ಕೂಡ ನೀಡಲಾಗಿದೆ. ಇನ್ನು ಇರಾನ್ಗೆ ಫೈನಲ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ದಿನದಿಂದ ದಿನಕ್ಕೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೇರ್ತಾ ಇರುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಸಂಘರ್ಷ ಮುಂದುವರಿತಾ ಇದೆ. ಇಂದು 8ನೇ ದಿನಕ್ಕೆ ಕಾಲಿಟ್ಟಿದೆ ಈ ಸಂಘರ್ಷ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಮೊನ್ನೆ ತಾನೇ ಇಸ್ರೇಲ್ ಮೇಲೆ ಆಸ್ಪತ್ರೆಯ ಮೇಲೆ ದಾಳಿಯನ್ನು ಕೂಡ ಮಾಡಲಾಗಿತ್ತು. ಇರಾನ್ನ ಅಣುಸ್ಥಾವರವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ ದಾಳಿ ಹಿನ್ನೆಲೆ ಅಣುಸ್ಥಾವರಗಳನ್ನ ಸುರಕ್ಷಿತ ಸ್ಥಳಕ್ಕೆ ಈಗ ಇರಾನ್ ಶಿಫ್ಟ್ ಮಾಡಿದೆ. ಪರಮಾಣು ಸಾಮಗ್ರಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವನ್ನ ಮಾಡಲಾಗಿದೆ. ಅಣು ಸುರಕ್ಷತೆ ಬಗ್ಗೆ ಇರಾನ್ನ IRGC ಕಮಾಂಡರ್ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇಸ್ರೇಲ್ನ ಒಂದು ಅತಿ ದೊಡ್ಡ ಆಸ್ಪತ್ರೆ ಮೇಲೆ ಇರಾನ್ ದಾಳಿಯನ್ನ ಮಾಡಿತ್ತು. ನಂತರ ಇರಾನ್ ದಾಳಿಗೆ ಇಸ್ರೇಲ್ ಪ್ರತೀಕಾರದ ದಾಳಿಯನ್ನ ಕೂಡ ಮಾಡಿತು. ಈಗ ಇಸ್ರೇಲ್ ಇರಾನ್ನ ಅಣುಸ್ಥಾವರವನ್ನು ಗುರಿಯಾಗಿಸಿ ದಾಳಿಯನ್ನು ನಡೆಸಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ. ಅನಂತ್, ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ಮುಂದುವರಿತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಈ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ಇರಾನ್ನ ಅಣುಸ್ಥಾವರವನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಈ ಹಿನ್ನೆಲೆ ಈ ಸುರಕ್ಷಿತ ಸ್ಥಳಗಳಿಗೆ ಈ ಪರಮಾಣು ಸಾಮಗ್ರಿಗಳನ್ನು ಶಿಫ್ಟ್ ಕೂಡ ಮಾಡಲಾಗಿದೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷರು 2 ವಾರಗಳ ಕಾಲ ಗಡುವನ್ನ ಕೂಡ ನೀಡಿದ್ದಾರೆ, ಡೆಡ್ಲೈನ್ ನೀಡಿದ್ದಾರೆ ಇರಾನ್ಗೆ. ಸೊ ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಿಂಚನ, ಏನು ಜೂನ್ 18 ಮತ್ತು 19 ನಡುವೆ ಏನು ಇರಾನ್ ಇಸ್ರೇಲ್ ಮೇಲೆ ಒಂದು ಏನು ಅದು ರಿಟಾಲಿಯೇಷನ್ ಮಾಡಿದಂತ ಸಂದರ್ಭದಲ್ಲಿ ಮೊದಲ ಬಾರಿಗೆ ಒಂದು ಸೆಜಿಲ್ ಅಂತ ಹೇಳಿ ಕ್ಷಿಪಣಿಯನ್ನ ಬಳಸಿದ್ದಂಥದ್ದು. ಏನು ಆಸ್ಪತ್ರೆಯ ಮುಂಭಾಗದಲ್ಲೇ ಈ ಒಂದು ಏನು ಟೆಲ್ ಅವೀವಾ ನಗರ ಏನಿದೆ ಒಂದು ಇಸ್ರೇಲ್ ನಲ್ಲಿರುವಂತಹ ಆ ಟೆಲ್ ಅವೀವಾ ನಗರದ 90 ಕಿಲೋಮೀಟರ್ ದೂರದಲ್ಲಿರುವಂತಹ ಕಮಾಂಡ್ ಮತ್ತು ಗುಪ್ತಚರ ನೆಲೆ ಅದನ್ನ ಗುರಿಯಾಗಿ ಇಟ್ಕೊಂಡು ಈ ಒಂದು ಇರಾನ್ ಈ ಒಂದು ಸೆಜ್ಜಿಲ್ ಅನ್ನ ಕ್ಷಿಪಣಿಯನ್ನ ಪ್ರಥಮ ಬಾರಿಗೆ ಏನು ಅದನ್ನ ಪ್ರಯೋಗ ಮಾಡಿತ್ತು. ಇದು ಸುಮಾರು
ಏನು 2500 ಕಿಲೋಮೀಟರ್ ಆಗುವಂತಹ ಈ ಒಂದು ಮಿಸೈಲ್ ಬಂದ್ಬಿಟ್ಟು ಸುಮಾರು 700 ಕೆಜಿ ಒಂದು ಅದ್ರದ್ದು ಒಂದು ಪವರ್ ಇರುವಂತದ್ದು ಆ ಒಂದು ಕ್ಷಿಪಣಿ ಮೂಲಕ ದಾಳಿಯನ್ನ ಮಾಡಿದೆ. ಅಲ್ಲಿರುವಂತಹ ಏನು ಸೊರೊಕೊ ಆಸ್ಪತ್ರೆಗೆ ಈ ಒಂದು ಕ್ಷಿಪಣಿ ಹೊಡೆದಿರುವಂತದ್ದು. ಸುಮಾರು 24 ಜನ ಸಾವನ್ನಪ್ಪಿ 1000ಕ್ಕೂ ಹೆಚ್ಚು ಗಾಯಾಳುಗಳಾಗಿದ್ದಾರೆ ಈ ಒಂದು ಮಿಸೈಲ್ ಹೊಡೆತದಿಂದಾಗಿ. ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಕೂಡ ಏನು ಇರಾನ್ ಮೇಲೆ ದಾಳಿಯನ್ನ ಮಾಡಿದೆ. ಇರಾನ್ ಅಣ್ವಸ್ತ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಲೇ ಬಂದಿದೆ. ಆ ಇರಾನ್ ನಲ್ಲಿರುವಂತಹ ಏನು ಟೆಹರಾನ್ ಪ್ರದೇಶದ ಸುತ್ತಮುತ್ತ ದಾಳಿಯನ್ನ ಮಾಡಿರುವಂತದ್ದು. ಅಲ್ಲಿಯೂ ಕೂಡ ಇವರು ಸುಮಾರು 50ಕ್ಕೂ ಹೆಚ್ಚು ಏರ್ ಬೇಸಸ್ ಅನ್ನ ಲಾಸ್ ಮಾಡಿದ್ದಾರೆ. ಹೀಗೆ ಇರಾನ್ ಮತ್ತು ಇಸ್ರೇಲ್ ಅಂದ್ರೆ ಇರಾನ್ನ ಟೆಹರಾನ್ ಆಗಿರ್ಬೋದು ಮತ್ತೆ ಇಸ್ರೇಲ್ನ ಟೆಲ್ ಅವೀವ್ ನಗರ ಆಗಿರ್ಬೋದು, ಈ ಎರಡೂ ಪ್ರದೇಶಗಳು ದಾಳಿಗೆ ಪ್ರತಿದಾಳಿಯನ್ನ ನಡೆಸ್ತಾ ಇರುವಂತದ್ದು ಕಳೆದ ನಾವು 7 ದಿನಗಳಿಂದಲೂ ಕೂಡ ನೋಡ್ತಾ ಇದೀವಿ. ಈಗ 8ನೇ ದಿನಕ್ಕೆ ಈ ಒಂದು ಏನು ಸಂಘರ್ಷ ಮುಂದುವರೆದಿದ್ದು, ಈ ಒಂದು ಸಂಘರ್ಷ ಇನ್ನೂ ಕೂಡ ಮುಂದುವರಿದಂತಹ ಸಾಧ್ಯತೆ ಇದ್ದು, ಈಗ ಅಮೆರಿಕ ಕೂಡ ಇನ್ನೊಂದು ವಾರ ಅಥವಾ 2 ವಾರದಲ್ಲಿ ತನ್ನ ನಿಲುವನ್ನ ಸ್ಪಷ್ಟಪಡಿಸ್ತೀನಿ ಅಂತ, ಅಂದ್ರೆ ಇಂಡೈರೆಕ್ಟ್ ಆಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಆದ್ರೆ ಅಮೆರಿಕ ಕೂಡ ಇದಕ್ಕೆ ಸಾಧ್ಯತೆ ಇದೆ. ಸಿಂಚನ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.